ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕುಕ್ ವಿತ್ ಕಾಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬಾಜು ಬರೋ ಬೆಲ್ ಬಟನ್ನ ಒತ್ತಿ. ಇವತ್ತಿನ ರೆಸಿಪಿ ಏನಂದರೆ ಸಾಬುದಾನಿ ರೆಸಿಪಿಯಾಗಿದೆ. ಸಾಬುದಾನಿ ರೆಸಿಪಿ ಅಂದರೆ ಸಾಬುದಾನಿ ಕಿಚಡಿ. ಇದನ್ನು ಹೇಗೆ ಮಾಡೋದು ಮತ್ತು ಏನೇನು ಸಾಮಗ್ರಿಗಳು ಬೇಕಂತ ಮಾಡುವಾಗಲೇ ತೋರಿಸ್ತೇನೆ ನಾನು ಇವತ್ತು. ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೇ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಾಯಿದ್ದೀನಿ, ಅಂದರೆ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೇ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಎರಡೂ ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ತೀನಿ. ಈ ಥರ ಹುರಿಕೋಬೇಕು. ಅಂದರೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಚಟಪಟ ಅನ್ನಬೇಕು. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಕಡಲೆ ಬೀಜ ಹಾಕ್ತಾಯಿದ್ದೀನಿ, ಅಂದರೆ ಶೇಂಗಾ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹುರಿದ್ಬಿಟ್ಟು ತೊಗೊಂಡಿರೋವಂಥ ಶೇಂಗಾ ಇದನ್ನು ಕೂಡ ಎಣ್ಣೆಲೇ ಫ್ರೈ ಮಾಡ್ತೀನಿ. ಇವಾಗ ಸ್ವಲ್ಪ ಅದಕ್ಕೇ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕಿ ಈ ಥರ ಚೆನ್ನಾಗಿ ಎಣ್ಣೆಲೇ ಅದನ್ನು ಕೂಡ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಶೇಂಗಾ ಮತ್ತು ಕರಿಬೇವು ಸೊಪ್ಪು ಚೆನ್ನಾಗಿ ಹುರಿಯುತ್ತೆ ಅಷ್ಟು ತಿನ್ನುವಾಗ ಬಾಯಲ್ಲಿ ಟೇಸ್ಟ್ ಕೊಡುತ್ತೆ. ಕರಿಬೇವು ಸೊಪ್ಪು ಆಗಲಿ ಶೇಂಗಾ ಆಗಲಿ. ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, 2 ಕೆಂಪು ಇರೋವಂಥ. ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ. ಏನಕ್ಕಂದರೆ ಇದು ಉಪವಾಸ ಮಾಡೋರಿಗೆ ಯೂಸ್ ಆಗಲಿ ಅಂತ, ಉಪಯೋಗ ಆಗಲಿ ಅಂತ ತೋರಿಸ್ತಾ ಇರೋವಂಥ ಸಾಬುದಾನಿ ಕಿಚಡಿ ಆಗಿದೆ ಇದು. ನೆಕ್ಸ್ಟು ಅದಕ್ಕೇ ನಾನು ಇಲ್ಲಿ 1 ಗಡ್ಡೆ ಆಲೂಗಡ್ಡೆನ ಬೇಯಿಸ್ಬಿಟ್ಟು ತೊಗೊಂಡಿದ್ದೆ, ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೆ. ಅದನ್ನು ಇವಾಗ ಎಣ್ಣೆಲಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಕೂಡ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಈ ಥರ ಕೈ ಆಡಿಸ್ತಾ ಇರಬೇಕು. ಏನಕ್ಕಂದರೆ ಆಲೂಗಡ್ಡೆ ಹೊತ್ತಬಾರ್ದಲ್ವ, ಅದಕ್ಕೋಸ್ಕರ ನಾನಿಲ್ಲಿ ನೀರು ಹಾಕಲ್ಲ. ಇವಾಗ ಅದನ್ನು ಎಲ್ಲನೂ ಚೆನ್ನಾಗಿ ಎಣ್ಣೆಲೇ ಈ ಥರ ಹುರ್ಕೋಬೇಕು. ಮೊದಲಿಗೆ ಸ್ವಲ್ಪ ಆಲೂಗಡ್ಡೆ ಗೋಲ್ಡನ್ ಬಣ್ಣ ಬರಬೇಕು. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಈ ಥರ ಬಾಡಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಾಡ್ತಾಯಿದೆ. ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ, ಅದು ಆ್ಯಡ್ ಆಗಿಲ್ಲ ವಿಡಿಯೋ. ಇವಾಗ ನೆನೆಸಿರೋವಂಥ, ನಾನು ರಾತ್ರಿಯೇ ನೆನೆ ಹಾಕಿದ್ದೆ. ಇವಾಗ ಬೆಳಗ್ಗೆ ಮಾಡ್ತಾಯಿದ್ದೀನಿ ಸಾಬುದಾನಿ. ನೆನೆಸ್ಬಿಟ್ಟು ತೊಗೊಂಡಿರೋಂಥ ಸಾಬುದಾನಿ ಇವಾಗ 1 ಕಪ್ ಇದೆ. ಅದನ್ನು ಕೂಡ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮತ್ತು 2 ನಿಮಿಷ ಬೇಯಲು ಬಿಡ್ತೀನಿ ಹಾಗೇ. ನೋಡಿ ಇದರಲ್ಲಿ 2 ರಿಂದ 3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಲು ಬಿಡ್ತೀನಿ. ಅಂದರೆ ಸ್ವಲ್ಪ ಉಮ್ಗೋಬೇಕು ಅದು ಸಾಬುದಾನಿ, ಅದಕ್ಕೋಸ್ಕರ. ಇವಾಗ ಲಿಡ್ಡು ತೆಗೆದಿದ್ದೆ. ಇವಾಗ ಸ್ವಲ್ಪ ನಾನು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ಅದನ್ನು ಜಾಸ್ತಿ ಪುಡಿ ಮಾಡಿಲ್ಲ ನಾನು. ಏನಕ್ಕಂದರೆ ಜಾಸ್ತಿ ಪುಡಿ ಆದರೆ ತಳ ಅಂಟ್ಕೊಂಡ್ಬಿಡುತ್ತೆ ಹತ್ತುವಾಗ, ಇದು ಮಾಡುವಾಗ. ಅದಕ್ಕೋಸ್ಕರ ಸ್ವಲ್ಪ ತರಿಯಾಗಿ ಇರಲಿ ಅಂತ ಪುಡಿ ಮಾಡ್ಕೊಂಡಿರೋಂಥ ಶೇಂಗಾ ಪುಡಿ ಹಾಕಿ ಅದನ್ನು ಕೂಡ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ಥರ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡಬೇಕು. ಈ ಸಾಬುದಾನಿ ಕಿಚಡಿ ಡಯಟ್ ಮಾಡೋರಿಗೆ ಅಥವಾ ಉಪವಾಸ ಇರೋರಿಗೆ ಹೆಲ್ದಿಯಾಗಿರುವಂಥ ರೆಸಿಪಿ ಆಗಿದೆ ಇದು. ಇದನ್ನು ಕೂಡ ನಾನು ಸ್ವಲ್ಪ 2 ನಿಮಿಷ ಈ ಥರ ಏನಕ್ಕೆ ಪದೇ ಕೈ ಆಡಿಸ್ತಾ ಇದ್ದೀನಿ ಅಂದರೆ ಇದನ್ನು ತಳ ಅಂಟ್ಕೋಬಾರ್ದು. ಮತ್ತು ಇದು ಸ್ವಲ್ಪ ಸಾಬುದಾನಿ ಜಿಗಿ ಇರುತ್ತೆ, ಅದಕ್ಕೇ ಎಲ್ಲನೂ ಕೂಡ ಅಂಟುಕುತ್ತೆ. ಅದಕ್ಕೋಸ್ಕರ ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಅಂದರೆ ಅದು ಬೇಯೋವರೆಗೂ ಸ್ವಲ್ಪ ಸಾಬುದಾನಿ ಕಲರ್ ಚೇಂಜ್ ಆಗಬೇಕು. ಇವಾಗ ಅದಕ್ಕೆ ನಾನು ಹುಳಿಗೆ ಅಂತ ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಮಗೆ ಯಾರಿಗೆ ಹುಳಿ ಇಷ್ಟ ಆಗಲ್ವೋ ಅವರು ನಿಂಬೆ ರಸನ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ರೆಡಿಯಾಗಿದೆ. ನಾನಿಲ್ಲಿ ಉಪ್ಪನ್ನು ಯಾವುದೇ ಥರದಾಗಿ ಯೂಸ್ ಮಾಡಿಲ್ಲ, ಹಾಕಿಲ್ಲ. ಬೇಕಾದರೆ ಉಪವಾಸದಂಥ ಉಪ್ಪು ಬರುತ್ತೆ, ಅದನ್ನು ನೀವು ಹಾಕ್ಬೋದು ಈ ಸಾಬುದಾನಿ ಕಿಚಡಿಯಲ್ಲಿ. ಇದನ್ನು ಇವಾಗ ತಟ್ಟೆಗೆ ತಗೊಳ್ಳೋಣ ಬನ್ನಿ. ಇನ್ನು ಸ್ವಲ್ಪ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಏನಕ್ಕಂದರೆ ಅಂಟು ಆಗಬಾರ್ದಲ್ವ, ಅದಕ್ಕೋಸ್ಕರ ಮಿಕ್ಸ್ ಮಾಡಿ ರೆಡಿಯಾಗಿದೆ. ಇವಾಗ ಸಾಬುದಾನಿನ ತಟ್ಟೆಗೆ ತೆಗಿತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು, ಚೆನ್ನಾಗಿ ಕಾಣಲಿ ಅಂತ. ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ಅಲ್ಲ. ನೀವು ಉಪವಾಸ ಇರ್ತಿರಲ್ವ, ಆವಾಗ
ಈಸಿಯಾಗಿ ಮಾಡ್ಕೋಬೋದು. ಇದೇನೇನು ಕಷ್ಟ ಅಂತೇನಲ್ಲ, ಕಡಿಮೆ ಸಾಮಗ್ರಿಗಳು ಬಳಸಿ ಮನೆಯಲ್ಲೇ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.